ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ತಾತ, ನನಗೆ ಮೋಸ ಆಗೋಯ್ತು ತಾತ, ದೊಡ್ಡ ಮೋಸನೇ ಆಗೋಯ್ತು. ನಮ್ಮಪ್ಪ ಸ್ವಂತ ನಿನ್ ಮಗನೇ ನನ್ನ ಯಾಮರ್ಸ್ಬಿಟ್ರು. ಹೆತ್ತು ತಂದೆನೆ ಮಗನ ಜೀವನ ಹಾಳು ಮಾಡ್ಬಿಟ್ರು ತಾತ. ಇನ್ನ ನನ್ನ ಜೀವನ ಸರಿಯಾಗುತ್ತಾ? ಹೋಯ್ತು ನನ್ನ ಜೀವನ ಎಕ್ಕುಟ್ಟು ಹಾಳಾಗಿ ಹೋಯ್ತು. ಸಪ್ತಮಿ, ಮಾವ, ನಿಮ್ ಮಗ ಹಾಕಿರೋ ಕಂಡೀಷನ್ನ ನೀವ್ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಹೇಳಿ ಮಾವ, ಈ ವಿಷಯನ ಯಾಕೆ ಮುಚ್ಚಿಟ್ರಿ? ಆ ವಿಷಯ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದೆ ಸಪ್ತಮಿ. ಕೈ ಮುಗಿತೀನಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅವರು ನಿಮ್ ಜೊತೆ ಮಾತಾಡ್ಬೇಕಂತ. ಅಯ್ಯೋ, ಅದೇನ್ ಕಾದಿದ್ಯೋ ಏನೋ. ಹೋಗಿ ಮಾವ, ಮಾತಾಡಿ. ಅಪ್ಪ, ನಾನು ನಿಮ್ ಜೊತೆ ಮಾತಾಡ್ಬೇಕಂತ ಬರಕ್ ಹೇಳ್ದೆ ತಾನೆ? ಸಪ್ತಮಿ ಹೇಳಿದ್ಲು ತಾನೆ? ಮತ್ತಿನ್ನೂ ಅಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ. ಹಾ, ಬಂದೆಪ್ಪ, ಬರ್ತೀನಪ್ಪ. ಈಗಲೇ ಬನ್ನಿ. ಅಪ್ಪ, ನಾನು ಜಾಸ್ತಿ ಮಾತಾಡಲ್ಲ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ನಾನು ನಿಜವಾಗ್ಲೂ ನಿಮ್ಮ ಸ್ವಂತ ಮಗನ? ಸಪ್ತಮಿ, ಶ್ರೀಮಂತು ಅದೇನ್ ಮಾತಾಡ್ತಾನೋ ಏನೋ, ನೀನು ಅವನ ಜೊತೆ ಹೋಗಿ ಮಾತಾಡಮ್ಮ. ಅವನೇನಾದ್ರೂ ಕಿರ್ಚಾಡಿದ್ರೆ ಸ್ವಲ್ಪ ಸಮಾಧಾನ ಮಾಡು. ಅಜ್ಜಿ, ಅವ್ರಿಗೆ ಮಾವನ ಮೇಲ್ಗಿಂತ ನನ್ನ ಮೇಲೆ ಕೋಪ ಜಾಸ್ತಿ ಇದೆ. ನಾನು ಮಾತಾಡಿದ್ರೇನೆ ಅವ್ರು ಸಿಟ್ಟು ಮಾಡ್ಕೋತಿದ್ದಾರೆ. ಸದ್ಯಕ್ಕೆ ನಾನಿವಾಗಲ್ಲಿ ಹೋಗ್ದಿರೋದೇ ಒಳ್ಳೇದು. ಮಾವ ಎಲ್ಲ ಸರಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಯ್ಯೋ ದೇವ್ರೆ, ಇವತ್ತೊಂದಿನ ಈ ಮನೇನ ಕಾಪಾಡ್ಬಿಡಪ್ಪ. ಪ್ರಪಂಚದಲ್ಲಿ ಎಂತ ಕೆಟ್ಟ
ಎಷ್ಟು ಮುಂಚೆ ಆದ್ರೂ ತನ್ನ ಶತ್ರುಗಳಿಗೂ ಈ ಥರ ನಂಬಿಕೆ ದ್ರೋಹ ಮಾಡಲ್ಲ.